ವಿಶೇಷವಾಯಿತು ದಿವಸ ದಿವಸವು ನಮ್ಮ ಐಕ್ಲ ಸಂಕಷ್ಟ ವಿಶೇಷವಾಯಿತು ಬಯ್ಯದ ಗ್ರಾಮದ ಸೋಮನಾಥ ದೇವರಲ್ಲಿ ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿಯಿಂದ ನಾನು ಪ್ರಾರ್ಥನೆ ಮಾಡೋದು ನನ್ನ ಆತ್ಮೀಯ ಸ್ನೇಹಿತರಾದ ಪ್ರಕಾಶ್ ಅವರು ಚಿಕ್ಕಮಗಳೂರಿನಿಂದ ಅವರ ಇಡೀ ಕುಟುಂಬ ಸಮೇತ ಮಂಗಳೂರಿನ ಈ ಒಂದು ತೊಕ್ಕೋಟು ಹೃದಯ ಭಾಗದಲ್ಲಿ ಒಂದು ಸಣ್ಣ ವ್ಯಾಪಾರ ಮಾಡಿಕೊಂಡು ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಇವತ್ತು ತೊಕ್ಕೋಟು ಉಳ್ಳಾಲ ಪರಿಸರದಲ್ಲಿ ಅತ್ಯಂತ ದೊಡ್ಡ ಎಲ್ರಿಗೂ ಒಂದು ಸಮಾನವಾದ ಭಾರಿ ದೊಡ್ಡ ಎಲೆಕ್ಟ್ರಾನಿಕ್ ಮಳಿಗೆ ಮತ್ತು ಫರ್ನಿಚರ್ ಮಳಿಗೆಯನ್ನು ಪ್ರಾರಂಭ ಮಾಡೋದರ ಮುಖಾಂತರ ಇವತ್ತು ಅತ್ಯಂತ ದೊಡ್ಡ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ದಾರೆ. ಕಳೆದ ಸುಮಾರು 20-25 ವರ್ಷಗಳಿಂದ ಪ್ರಾರಂಭ ಮಾಡಿದಂಥ ಈ ಒಂದು ಉದ್ಯಮವನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಿದ್ದಾರೆ. ದೇರ್ಲಕಟ್ಟೆಯಲ್ಲಿರುವಂಥ ಒಂದು ದೊಡ್ಡ ಶೋರೂಮ್, ಅದೇ ರೀತಿ ಇವತ್ತು ನಾಡಿದ್ದು ಅದಿತಿ ಅವರ ಪುನಾರಂಭ ಆಗುವಂಥ ಈ ಒಂದು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಿಚನ್ ಸಿಸ್ಟಮ್ ಮತ್ತು ಫರ್ನಿಚರ್ಸ್ ಈ 3 ವಿಭಾಗಗಳಲ್ಲಿ ಜನರಿಗೆ ಬೇಕಾದಂಥ ಎಲ್ಲ ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ನೀಡುವಂಥ ಒಂದು ದೊಡ್ಡ ವ್ಯಾಪಾರ ಕೇಂದ್ರವನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೋಸ್ಕರ ಇವತ್ತು ಈ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಯಾರಾದರೂ ಒಬ್ಬ ಸಣ್ಣ ಪ್ರಾಯ ಮತ್ತು ಬಡತನದಿಂದ ಬಂದಂಥ ಮತ್ತು ಕಷ್ಟದಿಂದ ಯಾರು ವ್ಯಾಪಾರವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಖಂಡಿತ ಅದರಲ್ಲಿ ಯಶಸ್ಸು ಸಿಗಬೇಕು, ದೇವರು ಅನುಗ್ರಹ ಮಾಡ್ತಾರೆ ಎನ್ನುವುದು ನಮ್ಮೆಲ್ಲರ ನಂಬಿಕೆ. ಇವತ್ತು ಪ್ರಕಾಶ್ ಮತ್ತು ಅವರ ಧರ್ಮಪತ್ನಿ ಮತ್ತು ಅವರ ಕುಟುಂಬಕ್ಕೆ ಈ ರೀತಿಯ ಒಂದು ಯೋಗ ಭಾಗ್ಯವನ್ನು ಇವತ್ತು ದೇವರು ಕರುಣಿಸಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಇವತ್ತು ನಮ್ಮ ಪುರೋಹಿತರ ಮುಖಾಂತರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸೋದ ಮುಖಾಂತರ ಒಂದು ಪ್ರಾರಂಭದ ಹೆಜ್ಜೆಯನ್ನು ಇವತ್ತು ದೇವರ ಸ್ಮರಣೆಯೊಂದಿಗೆ ಪ್ರಾರಂಭ ಮಾಡಿದ್ದಾರೆ. 8ನೇ ತಾರೀಕು ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರರಿಂದ ಹಿಡಿದು ಈ ಕ್ಷೇತ್ರದ ಶಾಸಕರು ಮತ್ತು ಸಂಸದರು ಎಲ್ಲರೂ ಕೂಡ ನಮ್ಮ ಈ ಊರಿನ ಎಲ್ಲ ಧಾರ್ಮಿಕ ನಾಯಕರು, ಧಾರ್ಮಿಕ ಮುಖಂಡರೆಲ್ಲ ಬಂದು ಈ ಒಂದು ಮಳಿಗೆಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಉದ್ಘಾಟನೆ ಮಾಡುವಂಥ ಒಂದು ಸುಸಂದರ್ಭ 8ನೇ ತಾರೀಕು ಬೆಳಿಗ್ಗೆ ಆಗ್ತದೆ. ಈ ಸಂದರ್ಭದಲ್ಲಿ ಎಲ್ಲರ ಹಾರೈಕೆ ಇರುವಂಥದ್ದು ಈ ಒಂದು ಪ್ರಕಾಶ್ ಅವರ ನೇತೃತ್ವದ ಸಂಸ್ಥೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಉಳ್ಳಾಲ ಪರಿಸರದಲ್ಲಿ ಕೂಡ ಬೆಳಗಲಿ, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಈ ರೀತಿಯ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಲಿಕ್ಕೆ ದೇವರವರಿಗೆ ಶಕ್ತಿ ಕೊಡಲಿ. ಅವರು ಮಾಡುವಂಥ ವ್ಯಾಪಾರಕ್ಕೆ ನಾವು ಗ್ರಾಹಕರಾಗಿ ಎಲ್ಲರೂ ಕೂಡ ಈ ಒಂದು ಒಳ್ಳೆಯ ಪರಿಶ್ರಮದಿಂದ ಮಾಡುವಂಥ ಈ ಪ್ರಕಾಶ್ ಅವರ ನೇತೃತ್ವದ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಮತ್ತು ಅನ್ವಿತ್ ಫರ್ನಿಚರ್ಸ್ ಮತ್ತು ಅನ್ವಿತ್ ಕಿಚನ್ಸ್ ಈ ಒಂದು ಸಂಸ್ಥೆಗೆ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಪ್ರಕಾಶ್ ಅವರ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಈ ನೂತನ ಮಳಿಗೆ ಪೂಜೆ ಇವತ್ತು ತೊಕ್ಕೋಟಿನಲ್ಲಿ ನಡೆದಿದೆ. ನನ್ನ ಸೌಭಾಗ್ಯ ಈ ಒಂದು ಹೊಸ ಉದ್ಯಮವನ್ನು ಹೊಸ ಲೊಕೇಶನ್ನಲ್ಲಿ ಪ್ರಾರಂಭ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೀಪ ಹಚ್ಚುವಂಥ ಭಗವಂತನಿಗೆ ಪ್ರಾರ್ಥನೆ ಮಾಡುವಂಥ ಕುಟುಂಬದ ಜೊತೆ ಪ್ರಾರ್ಥನೆ ಮಾಡುವಂಥ ಒಂದು ದೊಡ್ಡ ಅವಕಾಶ ನಮ್ಮ ಜಿಲ್ಲಾಧ್ಯಕ್ಷರ ಕಾರಣಕ್ಕೆ ಮತ್ತು ಶ್ರೀಯುತ ಪ್ರಕಾಶ್ ಅವರ ಕಾರಣಕ್ಕೆ ಸಿಕ್ಕಿದೆ. ನಾನು ವಿಶೇಷವಾಗಿ ಈ ಯುವಕನಿಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಈ ಹೊಸ ಉದ್ಯಮವನ್ನು ಇವತ್ತು ಪ್ರಾರಂಭ ಮಾಡಿದ್ರು ಅವತ್ತು ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾತ್ರ ಅಲ್ಲ, ನಮ್ಮ ಈ ನೆಲದ ಎಲ್ಲ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದು, ಒಬ್ಬ ಯುವಕ ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡೋದು ಮತ್ತು ಹೊಸ ಸಾಧ್ಯತೆಗಳನ್ನು ಹುಡುಕಿಕೊಂಡು ಹೋಗುವಂಥದ್ದು ತುಂಬ ಅಗತ್ಯ ಇದೆ. ನಮ್ಮ ಜಿಲ್ಲೆಯಲ್ಲಿ ಆ ಧೈರ್ಯವನ್ನು ತೆಗೆದುಕೊಳ್ಳೋದು, ಒಂದಷ್ಟು ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋದು, ಇದು ತುಂಬ ಆಶಾದಾಯಕವಾದ ಬೆಳವಣಿಗೆ. ಇದೇ ಮಳಿಗೆ ಬಿಲ್ಡಿಂಗ್ನಲ್ಲಿ ಕೆಳಗಡೆ ಎಲೆಕ್ಟ್ರಾನಿಕ್ಸ್ ಮೇಲೆ ಕಿಚನ್ ಅಪ್ಲಯನ್ಸಸ್ ಮತ್ತು ಕೊನೆಗೆ ಫರ್ನಿಚರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ.
ಗಲ್ಲಕಟ್ಟೆಯಲ್ಲಿಯೂ ಕೂಡ ಇವರ ಮಳಿಗೆ, ಇದೇ ರೀತಿ ಅನ್ವೇತ್ ಎಲೆಕ್ಟ್ರಾನಿಕ್ಸ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಇನ್ನಷ್ಟು ಹೆಸರುವಾಸಿಯಾಗಲಿ, ಇನ್ನಷ್ಟು ಜನರಿಗೆ ಉದ್ಯೋಗ ಕೊಡಲಿ, ಬೇರೆ ಬೇರೆ ಕಡೆಗಳಲ್ಲಿ ಇವರ ಉದ್ಯಮ ಸ್ಥಾಪನೆ ಆಗಲಿ, ಹೊಸ ಯೋಚನೆಗಳನ್ನು ಮಾಡಲಿ. ಮುಂದಿನ ದಿವಸದಲ್ಲಿ ಪ್ರಕಾಶ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಯೋಚನೆಯು ಕೂಡ ಅವರಿಗೆ ಭಗವಂತ ಆ ಕಲ್ಪನೆಯನ್ನು, ಮನಸ್ಸಿಗೆ ಶಕ್ತಿಯನ್ನು, ಮಾನಸಿಕ ಸ್ಥೈರ್ಯವನ್ನು, ಧೈರ್ಯವನ್ನು ಎಲ್ಲವನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹೆಚ್ಚಿಗೆ ಏನೂ ಮಾತನಾಡದೆ ನಿಮ್ಮ ಉದ್ಯಮದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇನ್ನಷ್ಟು ಹೆಚ್ಚಿನ ಕಡೆಗಳಲ್ಲಿ ಮಾಡಿ ಭಗವಂತ ಪೂರ್ತಿ ಆಶೀರ್ವಾದ ಅನ್ನೋದು ನಮ್ಮ ಮೇಲೆ ಇರಲಿ ಅನ್ನುವಂಥ ಪ್ರಾರ್ಥನೆ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ